ಇದೀಗ ನಾನು ರೀಸೆಂಟ್ಲಿ ಒಂದು ಜಾಯ್ನ್ ಆಗಿರುವಂಥ ವರ್ಕ್ ಫ್ರಮ್ ಹೋಮ್ ಜಾಬ್ ಆಯಿತಾ. ಈ ಜಾಬ್ಗೆ ಫಸ್ಟ್ ಅವ್ರು ಏನು ಮಾಡಿದ್ರು ಅಂತಂದರೆ ನಾನು ಕ್ವಿಕ್ಕರಲ್ಲಿ ಫಸ್ಟ್ ಆ್ಯಡ್ ಆಗಿರುವಂಥದ್ದು. ಅವ್ರು ಕ್ವಿಕ್ಕರಲ್ಲಿ ನೋಡಿಬಿಟ್ಟು ನನ್ನದು ಪ್ರೊಫೈಲ್ ನೋಡಿ ನನಗೆ ಮೆಸೇಜ್ ಹಾಕಿದ್ರು. ಆ ಮೆಸೇಜ್ಗೆ ಪ್ರೂಫ್ ಇಲ್ಲಿದೆ ಆಯಿತಾ, ಇದು ನಂಬರ್ ಅವ್ರದ್ದು. ಅವ್ರು ಫಸ್ಟಿಗೆ ಅವ್ರ ಡೀಟೇಲ್ಸನ್ನು ನಂಗೆ ಕಳಿಸಿದ್ರು. ಫಸ್ಟು ಅವ್ರದ್ದು ನನಗೆ ಕಾಂಟ್ಯಾಕ್ಟ್ ಮಾಡಿರೋಂಥದ್ದು ಕಾವ್ಯ ಅಂಥೇಳಿ ಅವ್ರ ಪ್ರೊಫೈಲನ್ನು ಅವ್ರು ನಂಗೆ ಕಳಿಸಿದ್ರು. ಅವರನ್ನು ಬಿಲೀವ್ ಮಾಡಿಬಿಟ್ಟು ಅವ್ರು ನನಗೆ 500 ರುಪೀಸನ್ನು ಪೇ ಮಾಡಿ ಅಂಥೇಳಿ ಸ್ಟಾರ್ಟಿಂಗ್ ನನಗೆ ಹೇಳಿರುವಂಥದ್ದು. ಅದಾದಮೇಲೆ ನಾನು ಪೇ ಮಾಡಿದ ನೆಕ್ಸ್ಟ್ ಅವರು ಜಾಬ್ ಟೈಟಲ್ಗೋಸ್ಕರ ಈ ಒಂದು ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಿ ಅಂಥೇಳಿ ನನಗೆ ಪ್ರಾಜೆಕ್ಟನ್ನು ಸೆಂಡ್ ಮಾಡಿದರು. ಅದರ ಥ್ರೂ ನಾನು ಅದೇ ಸೇಮ್ ಪ್ರಾಜೆಕ್ಟನ್ನು ಅವರಿಗೆ ನೆಕ್ಸ್ಟ್ ಕಳಿಸಿದ್ದೀನಿ. ಅವ್ರು ಹೇಳಿರುವಂಥ ವರ್ಕನ್ನು ಕಂಪ್ಲೀಟ್ ಮಾಡಿ ಆ ವರ್ಕನ್ನು ನಾನು ಅವರಿಗೆ PDF ಥ್ರೂ ಕಳಿಸಿದ್ದೀನಿ. ಅದಾದಮೇಲೆ ಅವ್ರು ನೆಕ್ಸ್ಟ್ ನನಗೆ ಅಮೌಂಟ್ ವಿಷಯವಾಗಿ ಕೇಳಿದಾಗ ನೀವಿನ್ನೂ 4500 ರುಪೀಸನ್ನು ಪೇ ಮಾಡಬೇಕು, ಆವಾಗ ಮಾತ್ರ 4500 ಕಟ್ಟಿದ ಮೇಲೆ ನಾನು ನಿಮಗೆ ಫುಲ್ ಅಮೌಂಟನ್ನು ಪೇ ಮಾಡ್ತೀನಿ ಅಂತ ಹೇಳಿರುವಂಥದ್ದು. ಅವ್ರ ಪ್ರಕಾರ ನಾನು ಸ್ಟಾರ್ಟಿಂಗ್ ಅವರಿಗೆ 500 ರೂಪಾಯಿ ಕಟ್ಟಿದ್ದೀನಿ, ಆದರೆ ಆ 500 ರೂಪಾಯಿಗೆ ಅವ್ರು ವ್ಯಾಲ್ಯೂ ಕೊಡ್ತಾಯಿಲ್ಲ. ನಾನು ಅವರಿಗೆ ಆ 500 ರೂಪಾಯಿನ ರಿಟರ್ನ್ ಕೊಡಿ, ಇಲ್ಲಾಂತಂದರೆ ನನ್ನ ಫುಲ್ ಸ್ಯಾಲ್ರಿಯನ್ನು ಕೊಡಿ ಅಂತೇಳಿ ಕೇಳಿರೋದು, ನನ್ನ ಫಸ್ಟ್ ಜಾಬ್. ಹಾಗಾಗಿ ಅವರು ನೆಕ್ಸ್ಟ್ ಏನು ಹೇಳಿದ್ರು ಅಂತಂದರೆ, ಈ ಜಾಬ್ ನೀವು ಮಾಡಿಲ್ಲ ಅಂದರೂ ಪರವಾಗಿಲ್ಲ, ನಮಗೆ 500 ರಿಟರ್ನ್ ಮಾಡಲಿಕ್ಕಾಗೋದಿಲ್ಲ, ನೀವು ಒಂದೇ 4500 ರುಪೀಸನ್ನು ಪೇ ಮಾಡಿನೇ ಈ ವರ್ಕಿದು ಫುಲ್ ಅಮೌಂಟ್ ತೊಗೋಬೇಕು ಅಂಥೇಳಿ ಮತ್ತೆ ನನಗೆ ಅವ್ರು ಹೇಳಿದರು. ಅವ್ರ ಮಾತಿಗೆ ಅನುಗುಣವಾಗಿ ನಾನು ಅವರಿಗೆ ಕಾಲ್ ಮಾಡಿ ಕೇಳಿದೆ. ಅಂದರೆ ನಂಗೆ ಅಷ್ಟೇ ಅಮೌಂಟನ್ನು ಪೇ ಮಾಡಲಿಕ್ಕೆ ಆಗೋದಿಲ್ಲ, ಮನೇಲಿ ಕೊಡೋದಿಲ್ಲ ಅಂಥೇಳಿ ಹೇಳಿದೆ. ಬಟ್ ಆದರೂ ಕೂಡ ಅವರು ಬಿಲೀವ್ ಮಾಡಿದೆ, ನಾನು 500 ರುಪೀಸ್ ಕೂಡ ತೊಗೊಂಡಿದ್ದಾರೆ. ಇದು ವರ್ಕ್ ಫ್ರಮ್ ಹೋಮ್ನ ಸ್ಕ್ಯಾಮ್. ಅವ್ರಿಗೆ ನಾನು ವಾಪಸ್ ಕಾಲ್ ಮಾಡ್ತಾಯಿದ್ದೀನಿ, ಬಟ್ ಅವರು ನನ್ನ ಕಾಲನ್ನು ಪಿಕ್ ಮಾಡ್ತಾ ಇಲ್ಲ. ಮೆಸೇಜ್ ಕೂಡ ಹಾಕಿದ್ದೀನಿ, ಬಟ್ ಅವ್ರದ್ದು ಪ್ರಾಪರ್ ಅಡ್ರೆಸ್ ಅಥವಾ ಡೀಟೇಲ್ಸನ್ನು ಯಾವುದೂ ಕೂಡ ಅವ್ರು ನಂಗೆ ಕೊಡ್ತಾ ಇಲ್ಲ. ನೋಡೋಣ ಬನ್ನಿ, ಅವ್ರಿಗೆ ಇವತ್ತು ಕಾಲ್ ಮಾಡೋಣ, ಏನು ಹೇಳ್ತಾರಂತ. ಇಲ್ಲೇ ಪ್ರೂಫನ್ನು ನಾನು ತೋರಿಸ್ತೀನಿ. ಇವತ್ತು ಡೇಟ್ ಬಂದುಬಿಟ್ಟು 22 ಜನವರಿ 2025 ಇದು ನಾನು ಮಾಡ್ತಾ ಇರುವಂಥದ್ದು. ನಾನು ಅವ್ರಿಗೆ ಬಿಫೋರ್ ಕಾಲ್ ಮಾಡಿ 4 ಜನವರಿಯಿಂದ ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಆಗಿರುವಂಥದ್ದು. ಇಷ್ಟು ಕಾಲ್ ಮಾಡಿದ್ದೀನಿ ಅವ್ರಿಗೆ, ಔಟ್ ಗೋಯಿಂಗ್ ಕಾಲ್ ಯಾವುದು ಸರ್ವಿಸ್ ಇಲ್ಲ. ಮೊನ್ನೆ ಒಂದಿನ ನಾನು ಕಾಲ್ ಮಾಡಿದಾಗ ಅವ್ರು ಹೇಳಿದ್ರು ನೀವು ಇಷ್ಟು ಅಮೌಂಟನ್ನು ಪೇ ಮಾಡಬೇಕು ಅಂತೇಳಿ. ನನಗೆ 500 ರುಪೀಸ್ ಅಂತೂ ಇದುವರೆಗೂ ರಿಟರ್ನ್ ಆಗಿಲ್ಲ. ಕಾಲ್ ಮಾಡ್ತೀನಿ, ಏನು ಹೇಳ್ತಾರೆ ನೋಡೋಣ. जिस नंबर से आप संपर्क करना चाहते हैं वह अभी स्विच्ड ऑफ है, कृपया कुछ समय पश्चात प्रयास करें. ಸಂಖ್ಯೆ ಪ್ರಸ್ತುತ ಸ್ವಿಚ್ ಆಫ್ ಆಗಿದೆ, ದಯವಿಟ್ಟು ನಂತರ. ನೋಡಿದ್ರಲ್ಲ, ನಾವು ಜಾಸ್ತಿ ಕಾಲ್ ಮಾಡಿದ್ವಿ ಅಂತಂದರೆ ಅವ್ರು ಜಸ್ಟ್ ಸ್ವಿಚ್ ಆಫ್ ಮಾಡಿಬಿಟ್ಟು ಅದನ್ನು ಇಟ್ಬಿಡ್ತಾರೆ. ಸೇಮ್ ಅದೇ ನಂಬರು ವಾಟ್ಸಪ್ ಕಾಲ್ ಟ್ರೈ ಮಾಡಿ ನೋಡ್ತೀನಿ. ಸೋನಿ ಕಂಪ್ನಿ, ಆ ಕಂಪ್ನಿ ನೇಮ್ ಬಂದುಬಿಟ್ಟು ಸೋನಿ ಕಂಪ್ನಿ ಅಂತ ಹೇಳಿ ರಿಂಗ್ ಆಗ್ತಾಯಿದೆ. ಪಿಕ್ ಮಾಡ್ತಾಯಿಲ್ಲ ಅವರು. ನಾರ್ಮಲ್ ಕಾಲಲ್ಲಿ ಅವ್ರ ಮೊಬೈಲ್ ಸ್ವಿಚ್ ಆಫ್ ಬರ್ತಾಯಿದೆ. ವಾಟ್ಸಪ್ ಕಾಲ್ ನಾನು ಟ್ರೈ ಮಾಡ್ತಾ ಇರುವಂಥದ್ದು. 3:10 ಆಗಿದೆ ಇವಾಗ ಟೈಮಿಂಗ್ಸು. ಒನ್ಸ್ ನೀವು ಅವರ ಕವರೇಜ್ಗೆ ಸಿಕ್ಕಿದ್ರೆ ಅಂತಾದರೆ ಅವ್ರು ನಿಮ್ಮ ಕಾಲನ್ನು ಪಿಕ್ ಮಾಡೋದಿಲ್ಲ. ಅವರಿಗೆ ಫಸ್ಟ್ ಅಮೌಂಟ್ ಬರೋ ತನಕ ನಾರ್ಮಲಿ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಅದಾದಮೇಲೆ ಅವ್ರ ಕಾಲನ್ನು ಪಿಕ್ ಮಾಡಲ್ಲ. ಕಾಲ್ ಹೋಗ್ತಾನೆ ಇದೆ, ಶಿ ಕಾಂಟ್. ನಾನು ಜಾಸ್ತಿ ಕಾಲ್ ಮಾಡಿದ್ರೆ ಶಿ ವಿಲ್ ಕಟ್ ದ ಫೋನ್. ಓಕೆ, ಆ ಕಾಲನ್ನು ಪಿಕ್ ಮಾಡಲ್ಲ. ಜಸ್ಟ್ ಕಟ್ ಮಾಡಿಬಿಟ್ಟು ಸುಮ್ಮನೆ ಆಗಿಬಿಡ್ತಾರೆ. ಮೆನಿ ಟೈಮ್ಸ್ ನಾನು ಅವ್ರು ಟ್ರೈ ಮಾಡಿದ್ದೀನಿ, ಅವ್ರು ನನಗೆ ಯಾವುದೇ ಡೀಟೇಲ್ಸನ್ನು ಕಳಿಸ್ತಾ ಇಲ್ಲ. ಅವ್ರು ಆಮೇಲೆ ನಂಗೆ ಲಾಸ್ಟ್ ಒಂದು ಮೆಸೇಜ್ ಹಾಕಿದ್ದಾರೆ, ನೀವು ನಿಮ್ಮ ಪ್ರಾಪರ್ ಡೀಟೇಲ್ಸನ್ನು ಕೊಡಬೇಕು, ನಾನು ನಿಮ್ಗೆ ಕಾಲ್ ಮಾಡಿದರೆ ಆ ಕಾಲ್ ಕನೆಕ್ಟ್ ಆಗ್ತಾ ಇಲ್ಲ ಅಂತೇಳಿ ಅವ್ರು ನಂಗೆ ಮೆಸೇಜ್ ಹಾಕಿದ್ರು. ಬಟ್ ಶಿ ನಾಟ್ ಟ್ರೈ ಟು ಕಾಲ್ ಮೀ. ವಾಟ್ಸಪ್ಪಲ್ಲಿ ಒಂದು ಸಲ ಮಾಡಿದರು. ಅದಾದಮೇಲೆ ನಾನು ಅವ್ರಿಗೆ ಕಾಲ್ ಮಾಡಿ ಕೇಳಿದಾಗ ನಿಮ್ಮದು ಫುಲ್ ಡೀಟೇಲ್ಸನ್ನು ನಮ್ಗೆ ಕೊಡಬೇಕು, ಇಲ್ಲಾಂತಂದರೆ ನಿಮ್ಮದು ಪ್ರಾಜೆಕ್ಟಿಂದ ಇಟ್ ವಿಲ್ ರಿಜೆಕ್ಟ್ ಅಂತ ಹೇಳಿದರು.
ಅವ್ರಿಗೆ ಕೇಳಿದೆ, ಅಮೌಂಟ್ ತುಂಬ ದಿನ ಬರಲಿಲ್ಲ. ಆವಾಗ ನಾನು ಅವ್ರಿಗೆ ಮೆಸೇಜ್ ಹಾಕಿದ್ದೆ, ಮೇಡಮ್ ಇನ್ನು ಎಷ್ಟು ದಿನ ಬೇಕಾಗ್ಬೋದು ಪೇಮೆಂಟ್ ಮಾಡಲಿಕ್ಕೆ ಅಂತ. 4 to 5 ಟೈಮ್ಸ್ ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿದ ಮೇಲೆ ಶಿ ವಿಲ್ ಒಂದು ಮೆಸೇಜನ್ನು ನನಗೆ ರಿಪ್ಲೈ ಮಾಡಿರುವಂಥದ್ದು. ಸ್ಟಾರ್ಟಿಂಗ್ ಅವ್ರು ಯಾವ ರೀತಿ ಮಾತಾಡಿದ್ರು ಅಂತಂದರೆ, ಇದೆಲ್ಲ ನಾನು ಅವರಿಗೆ ಕಳಿಸಿರುವಂಥ ಡೀಟೇಲ್ಸ್ ಆಯಿತಾ. ಆಮೇಲೆ ಪ್ರಾಜೆಕ್ಟ್ ಅಂಥೇಳಿ ಅವ್ರು ನಂಗೆ ಕಳಿಸಿದ್ರು. ಅದಕ್ಕಿಂತ ಬಿಫೋರು ನಮ್ಮ ಡೀಟೇಲ್ಸ್ ಆಗಿರ್ಬೋದು ಎವ್ರಿಥಿಂಗ್ ನಾನು ಅವ್ರಿಗೆ 500 rupees ಪೇ ಮಾಡಿರುವಂಥದ್ದು. ವಿ ಸುಜಾತ ಅಂಥೇಳಿ ಅವ್ರ ಹೆಸರನ್ನ ಪೇ ಮಾಡಿದ್ದೀನಿ. ಇದು ಪೇ ಮಾಡಿರುವಂಥದ್ದು ಅದು HR ಅಕೌಂಟ್ ಅಂತೇಳಿ ಹೇಳಿದರು. ನಾನು ಪೇ ಮಾಡುವಾಗ ಅವ್ರ ಹತ್ರ ಕೇಳಿದ್ದೆ, ಇಟ್ಸ್ ಟ್ರೂ ಜೆನ್ಯೂನ್ ಆ್ಯಪ್ ಅಂತ ಕೇಳಿದ್ದೆ. ಹೌದು ಅಂಥೇಳಿ ಕಳಿಸಿದ್ರು. ಅವ್ರು ನನಗೆ ಸ್ಕ್ಯಾನರನ್ನು ಕಳಿಸಿರುವಂಥದ್ದು. ಇದು ಅವ್ರದ್ದು ID ಅಂತೆ. ಎವ್ರಿ ಟೈಮ್ ಅಷ್ಟೇ ವರ್ಕ್ ಫ್ರಮ್ ಹೋಮ್ ಅನ್ನುವಂಥ ಒಂದು ಜಾಬ್ ಏನಿದೆ ಅಲ್ಲ, ಫಸ್ಟಿಗೆ ಯಾವುದೇ ಒಂದು ಜಾಬಲ್ಲಿ ನಿಮಗೆ ಅಮೌಂಟನ್ನು ಕೇಳ್ತಾರೆ ಅಂತಂದರೆ ದಟ್ಸ್ ನಾಟ್ ಅ ಟ್ರೂ ಆರ್ ಜೆನ್ಯೂನ್ ಆ್ಯಪ್. ಯಾಕಂತಂದರೆ ಯಾವ ವರ್ಕ್ ಫ್ರಮ್ ಹೋಮಲ್ಲಿಯೂ ಕೂಡ ಯಾವುದೇ ರೀತಿಯಾದ ಹಣವನ್ನು ಕೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂತಂದರೆ ಯಾವುದೇ ವ್ಯಕ್ತಿ ಆದರೂ ಫಸ್ಟ್ ನಮ್ಮದು ವರ್ಕ್ ಹೇಗಿದೆ, ನಾವು ವರ್ಕ್ ಮಾಡಲಿಕ್ಕೆ ಎಲಿಜಿಬಲ್ ಇದ್ದೀವಾ ಇಲ್ವಾ ಅಂಥೇಳಿ ಕೇಳ್ತಾರೆ ಬಿಟ್ಟರೆ ಫಸ್ಟ್ ಅಮೌಂಟನ್ನು ಕಟ್ಟಿ ಜಾಯ್ನ್ ಆಗಿ ಅಂತ ಹೇಳಲ್ಲ. ಬಟ್ ನಾ ಈ ಜಾಬನ್ನು ಇರುವಾಗ ಬಟ್ ನಾನು ಅವ್ರನ್ನ ಹೇಗೆ ಬಿಲೀವ್ ಐ ಡೋಂಟ್ ನೋ. ಅವ್ರು ನನಗೆ ಕಾಲ್ ಮಾಡುವಾಗ ನಿಮಗೆ ಕಂಪ್ನಿ ಕಡೆಯಿಂದ ನಾವು ಲ್ಯಾಪ್ಟಾಪನ್ನು ಕೂಡ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದರು. ಅದನ್ನು ನಂಬಿಟ್ಟು ನಾನು ಅವರಿಗೆ ಅಮೌಂಟ್ ಪೇ ಮಾಡಿದ ನೆಕ್ಸ್ಟ್ ಅವರು 500 ಪೇ ಆದ ತಕ್ಷಣ ಅವ್ರ ಕಾಲೆಲ್ಲ ಸ್ಟಾಪ್ ಆಯಿತು. ಆ್ಯಂಡ್ ಆಫ್ಟರ್ ದ್ಯಾಟ್ ನಾನು ಅವ್ರದ್ದು ಪೇಮೆಂಟ್ ವಿಷಯವಾಗಿ ತುಂಬ ಕಾಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಅವ್ರು ನನಗೆ ಮತ್ತೆ ರಿಪ್ಲೈ ಮಾಡಿರುವಂಥದ್ದು. ಅವ್ರು ಹೇಳಿರೋದು ಇಷ್ಟೇ, ನಮ್ಮದು ಫಸ್ಟಿಗೆ ನಮ್ಮ ಕಂಪ್ನಿ ಕಡೆಯಿಂದ ವರ್ಕ್ ಕೊಡೋಲ್ಲ ನಿಮಗೆ, ನಾವು ಬೇರೆ ಕಂಪ್ನಿ ಥ್ರೂ ಕೊಟ್ಟಿರುವಂಥದ್ದು. ಅದಕ್ಕೋಸ್ಕರ ಅವರು ನಿಮಗೆ ಸ್ಯಾಲ್ರಿಯನ್ನು ಕೊಡಬೇಕು ಅಂತಂದರೆ ನೀವು ಅವರಿಗೆ 4500 ರಿಟರ್ನ್ ಕೊಡಬೇಕು. ಟೋಟಲಿ ನಿಮ್ಮದು 15,500 ಸ್ಯಾಲ್ರಿಯನ್ನು ನಾವು ರಿಟರ್ನ್ ಮಾಡ್ತೀವಿ. ಇವಾಗ ನೀವು 4,500 ಕೊಟ್ಟರೆ ಟೋಟಲಿ 20,000 ನಿಮಗೆ ಕೊಡ್ತೀವಿ ಅಂಥೇಳಿ ಹೇಳಿರುವಂಥದ್ದು. ಬಟ್ ಅದಕ್ಕೆ ಆವಾಗ ನಂಗೆ ಅಂದಾಜಾಯಿತು ಇದು ಸ್ಕ್ಯಾಮ್ ಅಂತ ಹೇಳಿ. ನನಗೆ ಅಷ್ಟು ಅಮೌಂಟನ್ನು ಕೊಡಲಿಕ್ಕೆ ಆಗಲ್ಲ ಅಂತ ಹೇಳಿದಾಗ ಅವರು ತುಂಬಾ ನನ್ನ ಜೊತೆ ಆರ್ಗ್ಯೂ ಮಾಡ್ತಾರೆ. ಆರ್ಗ್ಯೂ ಮಾಡಲಿಕ್ಕೆ ಮೇಯ್ನ್ ರೀಸನ್ ಏನಂತಂದರೆ ಅವ್ರಿಗೆ ಗೊತ್ತಿತ್ತು ಅವರು ಅಮೌಂಟನ್ನು ಪೇ ಮಾಡ್ತಾರೆ. ಇಲ್ಲ 500 ಆಲ್ರೆಡಿ ಅವ್ರಿಗೆ ಬಂದಿರ್ತದೆ. ಒಬ್ಬ ವ್ಯಕ್ತಿಯಿಂದ 500 ಅಂದರೆ ಡೈಲಿ ಫಾರ್ ಎಕ್ಸಾಂಪಲ್ ಅವ್ರು ಏನಿಲ್ಲ ಅಂದರೂ 10 to 20 ಮೆಂಬರ್ಸ್ ತನಕ ಅವರಿಗೆ ಮೋಸ ಮಾಡ್ತಾ ಹೋಗ್ತಾರೆ. ಸೊ ಅದಕ್ಕೋಸ್ಕರ ಯಾವುದೇ ಆನ್ಲೈನ್ ಜಾಬನ್ನು ನೀವು ಚೂಸ್ ಮಾಡೋ ಮೊದಲು ಆ ಒಂದು ಕಂಪ್ನಿಯ ಡೀಟೇಲ್ಸನ್ನು ಪಡ್ಕೊಳ್ಳಿ. ಅವರು ಇವಾಗ ಫಾರ್ ಎಕ್ಸಾಂಪಲ್ ನನಗೆ ಇವಾಗ ಸೋನಿ ಕಂಪ್ನಿ ಅಂತ ಅವ್ರು ಹೇಳಿದ್ರಲ್ಲ, ನಾನು ಸೋನಿ ಕಂಪ್ನಿ ಬಗ್ಗೆ ಸರ್ಚ್ ಮಾಡಿದಾಗ ಇಟ್ಸ್ ಅ ಬೆಸ್ಟ್ ಕಂಪ್ನಿ. ಬಟ್ ಅವರು ಆ ನೇಮನ್ನು ಇಟ್ಕೊಂಡು ಯಾವ ಬೆಸ್ಟ್ ಕಂಪ್ನಿ ನೇಮ್ ಇದೆಯಲ್ಲ ಆ ನೇಮನ್ನು ಇಟ್ಕೊಂಡು ಅವರು ಜನರಿಗೆ ಮೋಸ ಮಾಡ್ತಾ ಇದ್ದಾರೆ. ನಾನಿವಾಗ ಫಾರ್ ಎಕ್ಸಾಂಪಲ್ ಅವ್ರು ಇವಾಗ ಸೋನಿ ಕಂಪ್ನಿ ಅಂತ ಹೇಳಿದಾಗ ನಾನು ಸೋನಿ ಕಂಪ್ನಿ ಬಗ್ಗೆ ಸರ್ಚ್ ಮಾಡ್ತೀನಿ. ಸರ್ಚ್ ಮಾಡಿದಾಗ ಅದರಲ್ಲಿ ರಿವ್ಯೂಸ್ ಆಗಿರ್ಬೋದು, ಅಲ್ಲಿ ಡೀಟೇಲ್ಸ್ ಆಗಿರ್ಬೋದು ಎಲ್ಲದೂ ಕೂಡ ಟ್ರೂ ಆಗಿರುತ್ತೆ. ಬಟ್ ಇವ್ರು ಅದೇ ಕಂಪ್ನಿಗೆ ರಿಲೇಟೆಡ್ ಹೌದೋ ಅಲ್ವಾ ಅಂಥೇಳಿ ನಮ್ಗೆ ಗೊತ್ತಿರಲ್ಲ ಅಲ್ವಾ. ಅದಕ್ಕೋಸ್ಕರ ಯಾವುದೇ ಆ್ಯಪನ್ನು ಫಸ್ಟ್ ನಂಬೋ ಮೊದಲು ಆ ಆ್ಯಪ್ನ ಬಗ್ಗೆ ಪೂರ್ಣ ಮಾಹಿತಿಯನ್ನು ನೀವು ತಿಳ್ಕೊಬೇಕು. ನಾನು ಅವ್ರ ಹತ್ರ ಗೌರ್ಮೆಂಟ್ ಅಪ್ರೂವಲ್ ಕಂಪ್ನಿ ಹೌದಾ ಅಲ್ವಾ ಅಂತ ಹೇಳಿದಾಗ ಅವರೊಂದು ನಮಗೊಂದು ಲೆಟ್ರನ್ನು ಕಳಿಸಿದ್ರು, ಹೌದು ಇದು ಗೌರ್ಮೆಂಟ್ ಅಪ್ರೂವ್ಡ್ ಕಂಪ್ನಿ ಅಂತ ಹೇಳಿ. ಬಟ್ ಅದು ಗೌರ್ಮೆಂಟ್ ಅಪ್ರೂವ್ಡ್ ಅಲ್ಲ, ಆ್ಯಕ್ಚುಲಿ ಅವರೇ ಅದನ್ನು ರೆಡಿ ಮಾಡಿ ಗೌರ್ಮೆಂಟ್ ಅಪ್ರೂವ್ಡ್ ಅಂತ ಹೇಳಿರುವಂಥದ್ದು. ನೀವು ಯಾವುದೇ ಒಂದು ವರ್ಕ್ ಫ್ರಮ್ ಹೋಮ್ ಜಾಬನ್ನು ಬಿಲೀವ್ ಮಾಡೋ ಮೊದಲು ಯಾವುದೇ ವ್ಯಕ್ತಿ ಕೂಡ ಅಮೌಂಟನ್ನು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೇನಾದರೂ ಅಮೌಂಟನ್ನು ಪೇ ಮಾಡಲಿಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಅಂತಂದರೆ ದಟ್ಸ್ ನಾಟ್ ಅ ಜೆನ್ಯೂನ್ ಆ್ಯಪ್ ಆರ್ ಜೆನ್ಯೂನ್ ಕಂಪನಿ ಆಗಿರಲ್ಲ. ಸೊ ಅದಕ್ಕೋಸ್ಕರ ಇವತ್ತೇ ಡಿಸೈಡ್ ಮಾಡಿ ಯಾವುದೇ ನಿಮ್ಮ ಅನಿವಾರ್ಯತೆಗೋಸ್ಕರ ವರ್ಕ್ ಫ್ರಮ್ ಹೋಮನ್ನು ಆಲ್ಮೋಸ್ಟ್ ಇಡೀ ಪ್ರಪಂಚದಲ್ಲಿ ಎಲ್ಲರೂ ಕೂಡ ನಮಗೊಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಇರಲಿ 2 ಅಥವಾ 3 ಅವರ್ಸ್ ದುಡಿಮೆ ಮಾಡಿ ನಾವು ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಅಮೌಂಟನ್ನು ಮಾಡ್ಬೋದು ಅಂಥೇಳಿ ಅನ್ಕೋತಾರೆ. ಆ ಒಂದು ಅವರ ಥಾಟ್ಸನ್ನು ಈ ಒಂದು ಸ್ಕ್ಯಾಮರ್ಸ್ ಏನಿದ್ದಾರೆ ಅವರು ಅದನ್ನು ತಮ್ಮ ಅಡ್ವಾಂಟೇಜ್ ಆಗಿ ಮಾಡ್ಕೋತಾರೆ. ಸೊ ಅದಕ್ಕೋಸ್ಕರ ಈ ಒಂದು ಅಡ್ವಾಂಟೇಜ್ಗಳಿಗೆ ನೀವು ಸುಮ್ಮನೆ ಸಿಕ್ಕಿ ಬೀಳ್ದೇರಿ ಅಂತ ಹೇಳಿ ನನ್ನ ಲೈಫಲ್ಲಾಗಿರುವಂಥ ಒಂದು ಸಣ್ಣ ಅನುಭವವನ್ನು ನಾನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇರುವಂಥದ್ದು. ಹೇಳಿ ಎಲ್ಲ ಕಂಪ್ನಿಗಳು ಕೂಡ ಸೇಮ್ ಇರಲ್ಲ, ಕೆಲವೊಂದು ಜೆನ್ಯೂನ್ ಇರುತ್ತೆ. ಆ ಜೆನ್ಯೂನನ್ನು ನಾವು ಹುಡುಕಬೇಕು ಅಂತಂದರೆ ನಾವು ಅದ್ರ ಬಗ್ಗೆ ತುಂಬ ರಿಸರ್ಚನ್ನು ಮಾಡಿ, ಹಾಗೆ ಅದರಲ್ಲಿ ಯಾವುದಾದ್ರೂ ಒಬ್ಬರು ವರ್ಕ್ ಮಾಡ್ತಾ ಇದ್ದಾರೆ, ಅವರು ನಮಗೆ ಕಾಂಟ್ಯಾಕ್ಟ್ ಇದ್ದಾರೆ ಅಂತಂದರೆ ಅವ್ರ ಮೇಲೆ ಬಿಲೀವನ್ನು ಮಾಡಿ ಅದ್ರ ಬಗ್ಗೆ ತುಂಬ ರಿಸರ್ಚ್ ಮಾಡಬೇಕಾಗುತ್ತೆ. ಯಾವುದೇ ಕಂಪ್ನಿ ಬಗ್ಗೆ ನೀವು
ಫಸ್ಟ್ ಸ್ಟಾರ್ಟಿಂಗ್ ಹೋಗಿ ಜಾಯ್ನ್ ಆಗಬೇಕು, ವರ್ಕ್ ಫ್ರಮ್ ಹೋಮನ್ನು ನೀವು ಚೂಸ್ ಮಾಡಬೇಕು ಅಂದರೆ ಫಸ್ಟ್ ಅದ್ರ ಬಗ್ಗೆ ಥಿಂಕ್ ಮಾಡಿ ನೆಕ್ಸ್ಟ್ ಅದನ್ನು ಚೂಸ್ ಮಾಡಿ. ನನ್ನ ಸೈಡಿಂದ ನನಗೆ ಆಗಿರೋ ಮೋಸನ ನಾನು ಇಟ್ಕೊಂಡು ಈ ಒಂದು ಮಾತನ್ನು ನಾನು ನಿಮ್ಗೆ ಹೇಳ್ತಾ ಇರುವಂಥದ್ದು. ಎಲ್ಲರೂ ಕೂಡ ದುಡಿಮೆ ಅನ್ನುವಂಥದ್ದು ಅವರ ಸ್ವಂತ ದುಡಿಮೆಯಿಂದನೇ ಆಗಬೇಕು ವಿನಃ, ಅಥವಾ ಅವ್ರ ತಂದೆ ತಾಯಿ ದುಡಿಮೆಯಿಂದ ಆಗಬೇಕು ವಿನಃ ಸುಮ್ಮನೆ ಎಲ್ಲಿಂದ ದುಡ್ಡು ಬರೋದಿಲ್ಲ. ಸೊ ಅದಕ್ಕೋಸ್ಕರ ಯಾವುದೇ ಒಂದು ಆ್ಯಪ್ ಅಥವಾ ಒಬ್ಬ ವ್ಯಕ್ತಿಯನ್ನು ನೀವು ನಂಬುವ ಮೊದಲು ನಿಮ್ಮ ಒಂದು ಸ್ವಂತ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಕೊಂಡು ಅದು ಸತ್ಯವಾ ಸುಳ್ಳ ಅಂಥೇಳಿ ತಿಳ್ಕೊಂಡು ಮುಂದುವರಿರಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇವತ್ತಿಗೆ ಮುಗಿಸ್ತಾ ಇದ್ದೀನಿ.